ಸ್ವಾಮಿಯೇ ಶರಣಮಯ್ಯಪ್ಪ. ಇವತ್ತು 2ನೇ ದಿನ. ನಾವು ಇವತ್ತು ಎರಿಮಲೆಯಲ್ಲಿದ್ದೀವಿ. ನಮ್ಮ ಜೊತೆ ಬಂದಿರೋ ಕನ್ಸ್ವಾಮಿಗಳಿಗೆ ಬಣ್ಣಗಳೆಲ್ಲ ಹಾಕೊಂಡು ಕನ್ಸ್ವಾಮಿ ಜೊತೆ ಡ್ಯಾನ್ಸ್ ಆಡ್ಕೊಂಡು ಮತ್ತೆ ನಾವು ಅಲ್ಲಿಂದ ಶ್ರೀ ಧರ್ಮಶಾಸ್ತ್ರ ಟೆಂಪಲ್ಗೆ ಹೋದ್ವಿ. ಅಲ್ಲಿ ಎಲ್ಲರೂ ಅಯ್ಯಪ್ಪ ಸ್ವಾಮಿ ದರ್ಶನ ನೋಡ್ಕೊಂಡು ಅಲ್ಲೇ ದೇವಸ್ಥಾನ ಮುಂದೆ ಬಂದು ತಲೆಪಾರಿ ಮಲೆ ನೋಡಿ ಅಲ್ಲಿಂದ ನಾವು ಆಚೆ ಬಂದು ವಹಾರಿ ಮಸೀದಿ ಒಳಗಡೆ ಹೋಗಿ ದರ್ಶನ ಮಾಡಿ ಮುಗಿಸ್ಕೊಂಡು ಸ್ವಾಮಿಗಳ ಜೊತೆಗೆ ನಮ್ಮ ಸ್ವಾಮಿಗಳೆಲ್ಲರೂ ಖುಷಿಯಾಗಿದ್ರು. ಮತ್ತೆ ನಾವು ಅಲ್ಲಿಂದ ಹೊರಟಿದ್ದೆ ಸ್ನಾನ ಮಾಡಕ್ಕೆ. ಕಸ್ವಾ ಮಸೀದಿಯಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ನಮ್ಮ ಸ್ವಾಮಿಗಳೆಲ್ಲ ರೆಡಿಯಾಗಿ ಅಲ್ಲಿಂದ ಶ್ರೀ ಧರ್ಮಶಾಸ್ತ್ರ ಗುಡಿ ನಮ್ಮ ಸ್ವಾಮಿಗಳೆಲ್ಲ ಆಚೆಯಿಂದ ನಮಸ್ಕಾರ ಹಾಕೊಂಡು ಮತ್ತೆ ನಮ್ಮ ಹತ್ರ ಆನ್ಲೈನ್ ಇರಲಿಲ್ಲ. ಇಲ್ಲಿ ಬಂದು ಆನ್ಲೈನ್ ಟಿಕೆಟ್ ಮಾಡಿಸ್ಕೊಂಡು ನಮ್ಮ ಸ್ವಾಮಿಗೆಲ್ಲ ಜೊತೆಗೆ ಆನ್ಲೈನ್ ಎಲ್ಲಿ ಮಾಡ್ತಾರೆ ಅಂದ್ರೆ ಕಸ್ವಾ ಮಸೀದಿ ಆಪೋಸಿಟ್ ಮೇಲೆ ಮಾಡ್ತಾರೆ. ಅಲ್ಲಿ 1 ಅವರ್ ವೇಟ್ ಮಾಡಿ ಆನ್ಲೈನ್ ತಗೊಂಡ್ಬಂದ್ರು. ಆನ್ಲೈನ್ ಎಲ್ಲ ಮುಗಿಸ್ಕೊಂಡು ಕಾರ್ ಹತ್ರ ಬಂದು ನಮ್ಮ ಸ್ವಾಮಿಗೆಲ್ಲರೂ ಮುಡಿ ಎಲ್ಲ ಎತ್ಕೊಂಡು ರೆಡಿ ಆಗ್ತಿದ್ರು. ಮತ್ತೆ ಇಲ್ಲಿಂದ ನಮ್ಮ ಪ್ರಯಾಣ ಪಾದಯಾತ್ರೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಪಾದಯಾತ್ರೆ ಎರಿಮಲೆಯಿಂದ ಪಂಪ ಸನ್ನಿಧಾನ ಇಲ್ಲಿಂದ 48 ಕಿಲೋಮೀಟರ್ ಮೈಲಿ ದೂರ ಇದೆ. ಮಧ್ಯಾಹ್ನ ಬಿಸಿಲಲ್ಲಿ ರೋಡಲ್ಲಿ ನಡ್ಕೊಂಡು ಹೋಗ್ತಾ ತುಂಬಾ ಕಷ್ಟ ಇತ್ತು. ಕಾಲೆಲ್ಲ ಸುಡ್ತಿತ್ತು. ಮತ್ತೆ ಮುಂದೆ ನಮ್ಮ ಸ್ವಾಮಿಗಳೆಲ್ಲ ಕುತ್ಕೊಂಡು ರೆಸ್ಟ್ ಮಾಡ್ತಿದ್ರು. ಮತ್ತೆ ನಾವು ಅವ್ರ ಜೊತೆ ಮತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಮ್ಮ ಪ್ರಯಾಣ ಮುಂದುವರಿಯಿತು. ಹಾಗೆ ಸ್ವಲ್ಪ ಮುಂದೆ ಹೋಗ್ತಾ ಕೃಪೆಗೆ ಕಲ್ಲೆಪುರಿ ತಗೊಂಡು ಮೀನುಗಳಿಗೆ ಆಹಾರ ಆ ಕಲ್ಲೆಪುರಿನ ನದಿಗೆ ಹಾಕಿ ಹಾಗೆ ಮುಂದೆ ಬಂದ್ರೆ ಪೈನಾಪಲ್ ತೋಟ ನೋಡಕ್ಕೆ ತುಂಬಾ ಸುಂದರವಾಗಿತ್ತು. ಎಲ್ಲಾ ಸ್ವಾಮಿಗಳು ಅಯ್ಯಪ್ಪ ಸ್ವಾಮಿ ನಿಲ್ಸ್ಕೊಂತ ಪಾದಯಾತ್ರೆ ಮಾಡ್ತಿದ್ದಾರೆ. ಅದರಲ್ಲಿ ನಾನು ಒಬ್ಬ. ಹಾಗೆ ಮುಂದೆ ಬಂದು ತಲೆಪಾರಿ ಮಲೆ ಚೆಕ್ ಪೋಸ್ಟ್ ದಾಟಿ ಹಾಗೆ ಮುಂದೆ ಬಂದು ನೋಡಿದ್ರೆ ಸಿಕ್ಕಾಪಟ್ಟೆ ರಶ್ ಜನ ಸಾಗರ್. ಆ ರಶಲ್ಲಿ ನಾವು ಸ್ವಾಮಿ ಶರಣಮಯ್ಯಪ್ಪ ಅಂತ ಶರಣು ಕೂಗಿ ದಾರಿ ಮುಂದೆ ಸಾಕ್ತಾ ನಮ್ಮ ಪ್ರಯಾಣ ಮುಂದುವರಿಯಿತು. ಆ ಕಾಡ್ ನೋಡಕ್ಕೆ 2 ಕಣ್ಣು ಸಾಲಲ್ಲ. ಎಷ್ಟು ಸುಂದರವಾಗಿದೆಯಾ ಅಂದ್ರೆ ಮತ್ತೆ ದುಡ್ಡಾದ ಅಯ್ಯಪ್ಪ ಸ್ವಾಮಿ ನೋಡ್ಬೇಕು ಅನ್ಸುತ್ತೆ. ಅಲ್ಲಿ ನೋಡಿ ಮರದ ಮೇಲೆ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅಲ್ಲಿಂದ ನಾವು ತಲೆಪಾರಿ ಮಲೆ ಬಂದು ಅಲ್ಲಿ ದೇವ್ರ ಗುಡಿ ನೋಡ್ಕೊಂಡು ಮುಂದೆ ಸಾಗುತ್ತಾ ಇವತ್ತು ನಾವು ಎರಿಮಲೆಯಿಂದ 12 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ನಾವು ಸೇರಿದ್ದು ಶಿವಪಾರ್ವತಿ ಟೆಂಪಲ್ ಕಾಲಿಕೆ. ಅಲ್ಲೇ ನಾವು ದೇವಸ್ಥಾನ ಮುಂದೆ ಎಲ್ಲಾ ಸ್ವಾಮಿಗಳು ಮಲ್ಕೊಂಡಿದ್ರು. ಅವತ್ತಿನ ನೈಟ್ ನಾವು ಅಲ್ಲೇ ರೆಸ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಸ್ವಾಮಿಗಳೇ.